पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे हरि ओಂ. ನನ್ನ ಶ್ರೀ ವ್ಯಾಸಾನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರತಕ್ಕಂಥ ಎಲ್ಲ ಚಂದಾದಾರರಿಗೆ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಕಳೆದ ವಾರ ಶ್ರೀ ರಾಘವೇಂದ್ರ ಸ್ತೋತ್ರದ ಸೀರೀಸ್ನ ಕಂಪ್ಲೀಟಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಅಪ್ಡೇಟ್ ಮಾಡಿದ್ದೇನೆ. ಕ್ಲಾಸ್ 1ಇಂದ ಕ್ಲಾಸ್ 20 ತನಕ ಅಪ್ಡೇಟ್ ಮಾಡಿದ್ದೇನೆ. ಅದು ಸ್ಟೆಪ್ ಬೈ ಸ್ಟೆಪ್ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಕಲಿಯೋದಕ್ಕೆ ತುಂಬ ಉಪಯುಕ್ತವಾಗುತ್ತೆ. ಒಂದೊಂದು ವೀಡಿಯೋ ಏನಿಲ್ಲ ಅಂತಂದ್ರೂ ಒಂದು 3 ನಿಮಿಷ 4 ನಿಮಿಷ ಇದೆ ಅಷ್ಟೇ. ನೀವು ಒಂದೊಂದು ದಿನದಲ್ಲಿ 15 ನಿಮಿಷ ಕೊಟ್ಟರೆ ಸಾಕು, ಒಂದೊಂದು ವೀಡಿಯೋಗಳನ್ನ ಕಲ್ತ್ಕೊಂಡ್ಬಿಡ್ಬೋದು. ಸೊ ಅದೇ ಥರ ಸಂಪೂರ್ಣವಾಗಿ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಸುಲಭ ರೀತಿಯಲ್ಲಿ ನೀವು ಆರಾಮಾಗಿ ಕಲಿಬೋದು. ಇದೇ ತಿಂಗಳಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಬರ್ತಾ ಇದೆ. ಆ ದಿನದಂದು ಸಾವಿರಾರು ಭಕ್ತರು ಶ್ರೀ ರಾಘವೇಂದ್ರ ಸ್ತೋತ್ರದ ಪಾರಾಯಣವನ್ನು ಮಾಡ್ತಾರೆ. ನೀವು ಕಲಿತುಕೊಂಡ್ರೆ ನೀವು ಕೂಡ ಪಾರಾಯಣವನ್ನು ಅವತ್ತಿನ ದಿನ ಮಾಡಬಹುದು. ಎಷ್ಟು ಕಲ್ತಿರ್ತೀರೋ, ಕೆಲವರು ಅರ್ಧ ಕಲ್ತಿರ್ತೀರ ಅಲ್ವಾ? ಸೊ ಎಷ್ಟು ಕಲ್ತಿರ್ತೀರೋ ಅಷ್ಟು ಭಕ್ತಿಯಿಂದ ನೀವು ಹೇಳ್ಕೊಬೋದು. ಮುಂದೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಕಲಿತಾ ಹೋಗ್ಬೋದು. ಕಲಿತಾದ್ಮೇಲೆ ನೀವು ದಿನ ಬೆಳಗ್ಗೆ ಹೊತ್ತಿದ್ದನ್ನು ಹೇಳ್ಬೋದು, ಪಾರಾಯಣವನ್ನು ಮಾಡ್ಬೋದು. ವಿಶೇಷವಾಗಿ ಗುರುವಾರ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಬಹುದು. ಇದರಿಂದ ಫಲಾನುಫಲಗಳು ಸ್ತೋತ್ರದಲ್ಲೇ ಉಲ್ಲೇಖಗೊಂಡಿದೆ. ಶ್ರೀಮದ್ ಅಪ್ಪಣ್ಣಾಚಾರ್ಯರೇ ಹೇಳಿದ್ದಾರೆ ಅನೇಕ ಫಲಗಳನ್ನು. ರಾಘವೇಂದ್ರ ಸ್ತೋತ್ರದ ಪ್ಲೇಲಿಸ್ಟ್ ಸಂಪೂರ್ಣವಾಗಿ ಅಪ್ಡೇಟ್ ಆಗಿದ್ದಾಯಿತು. ಇವಾಗ ಮುಂದೆ ಯಾವ ಸ್ತೋತ್ರ ಅಂತ ನಾನು ಡಿಸೈಡ್ ಮಾಡ್ತಾ ಇದ್ದೆ. ಆವಾಗ ನನಗೆ ಹೊಳೆದಿದ್ದು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಗೊಂಡಂತಹ ಶ್ರೀ ವೆಂಕಟೇಶ ಸ್ತೋತ್ರ. ಇದನ್ನು ಕೂಡ ನಾನು 5 ಲೈನನ್ನು ನಾನು ನನ್ನ ವೀಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಅದು ಏನಿಲ್ಲ ಅಂದರೂ 3 ನಿಮಿಷ 4 ನಿಮಿಷದ ವೀಡಿಯೋ ಮಾಡಾಕ್ತೀನಿ. ಆವಾಗ ನಿಮಗೆ ಅದನ್ನು ಸಿಂಪಲ್ಲಾಗಿ ಸುಲಭ ರೀತಿಯಲ್ಲಿ ಕಲಿಯಬಹುದು. ದಿನವೂ ಪಾರಾಯಣವನ್ನು ಮಾಡ್ಕೋಬೋದು. ಅದು ಶ್ರೀ ವೆಂಕಟೇಶ ಸ್ತೋತ್ರ ಮಕ್ಕಳಿಗೂ ಸುಲಭವಾಗೋ ರೀತಿಯಲ್ಲಿ ಹಾಗೂ ವಯಸ್ಕರಿಗೂ ಸುಲಭವಾಗೋ ರೀತಿಯಲ್ಲಿ ನಾನು ಪಾಠವನ್ನು ಮಾಡ್ತೇನೆ. ನನ್ನ ಪ್ಲೇಲಿಸ್ಟ್ನ ಅಪ್ಡೇಟ್ ಮಾಡ್ತೇನೆ. ಇವತ್ತಿಂದನೇ ನಾನು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೇನೆ. ಶ್ರೀ ವೆಂಕಟೇಶ ಸ್ತೋತ್ರ ಸೀರೀಸ್ ಅಂತ ಕ್ಲಾಸ್ 1 ಅಂತ ಮಾಡ್ತೀನಿ. ಸೊ ನೀವು ಎಲ್ಲರೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೆ ನನಗೆ 69 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು 0ಇಂದ 69-70 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.